ಹಲೋ ಗೈಸ್, ವೆಲ್ಕಮ್ ಟು ಮೈ ಸೆಕೆಂಡ್ ಬ್ಲಾಗ್. ಇವಾಗ ನನ್ಗೆ ಏನೇನು ಕೆಲಸ ಅದ ನೋಡ್ರಿ. ಇದು ಬಂದು ಗ್ಯಾಸ್ ಕ್ಲೀನ್ ಮಾಡಬೇಕು, ಮತ್ತು ಸ್ಟುಡಿಯೋನ ಸ್ವಲ್ಪ ಕ್ಲೀನ್ ಮಾಡಬೇಕು. ಎಲ್ಲ ಸೊಪ್ಪು ಗಿಪ್ಪು ಹಾಕ್ಯಾರ, ಇದೆಲ್ಲ ಕ್ಲೀನ್ ಮಾಡಬೇಕು. ಇವತ್ತು ಭಾಳ ಕೆಲಸ ಅದ. ಮನೆಗೆ ಯಾರು ಮಮ್ಮಿ ಬರೋ ಅಷ್ಟರಲ್ಲಿ ಇಷ್ಟೆಲ್ಲ ಕ್ಲೀನ್ ಮಾಡಬೇಕು. ಇದ್ರೊಳಗೆ ಎಷ್ಟು ನನಗೆ ಗ್ಯಾಸ್ ಅಂತೂ ನನಗೆ ಈಗ ಅವಾಗೆ ಮಾಡೋಕ್ಕಿತ್ತು. ಬ್ಲಾಗು ಮಾಡಿದ ಮೈ ತೊಗೊಳಕ್ಕೆ ನೀರು ಕಾಸ್ಕೊಳೀನಿ ಆ್ಯಂಡ್ ನೀರು ತುಂಬೀನಿ. ಅಲ್ಲಿ ಬಳಸವು ಎಲ್ಲರಿಗೆ ಅದಕ್ಕೆ ಇವತ್ತು ಭಾಳ ಕೆಲಸ ಅದ. ಮೈ ಕೈ ಎಲ್ಲ ನೋಯ್ತದೆ. ಇಷ್ಟು ಕೆಲಸ ಮಾಡೋದಕ್ಕೆ ನಾ ಇಲ್ಲಿ ರೂಮ್ನಾಗ ಬಂದು ಇಷ್ಟು ಕೆಲಸ ಅದ. ಅದು ಆಯ್ತು ಅಂತಂದ್ರೆ ಈಗ ಮತ್ತೆ ಇದು ಸ್ಟುಡಿಯೋ ಕ್ಲೀನ್ ಮಾಡ್ಬೇಕು. ಸ್ಟುಡಿಯೋ ಕ್ಲೀನ್ ಮಾಡ್ಲಿಕ್ಕೆ ಅನ್ನೋದು ಇದೆಲ್ಲ ಐತಿ. ಆ ಬಾಕ್ಸ್ ಎಲ್ಲ ಎಲ್ಲ ಏನೇನಿಲ್ಲ ಎಲ್ಲ ನೆಕ್ಸ್ಟ್ ಬ್ಲಾಗ್ನಾಗ ಹೇಳ್ತೀನಿ. ಇವಾಗ ನಾ ಮಾಡ್ತಾ ಇರೋದು ಗ್ಯಾಸ್ ಕ್ಲೀನ್ ಮಾಡ್ತೀನಿ ನೋಡಿ. ಸ್ವಲ್ಪ ಯಾರಾದರೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಚಾನಲ್ಗೆ. ನನಗಂತೇನು ಮುಜುಗರ ಇಲ್ಲಪ್ಪ ಕ್ಲೀನ್ ಮಾಡೋಕ್ಕೂ. ಅದಕ್ಕೆ ಕ್ಲೀನ್ ಮಾಡಿದ್ಮೇಲೆ ಒಂದೆರಡು ಸ್ವಲ್ಪ ಬಾಂಡೆ ತಿಕ್ಕಬೇಕು. ತಿಕ್ತೀನಿ, ಅದಕ್ಕೇನು ತಿಕ್ಕೋದಕ್ಕೇನು ನಾಚ್ಬಿಡೋದಪ್ಪ. ಅದಕ್ಕೆ ಏನಿಲ್ಲ. ಇವತ್ತು ನಾನು ಇದು ಗಿಂಬಲ್ ಯೂಸ್ ಮಾಡ್ತೀನಿ, ಯಾಕಂದರೆ ಇಡ್ಲಿಕ್ಕೆ ಯಾರು ಬಿಟ್ಟಿದ್ದಲ್ಲ. ಸೊ ಗೈಸ್, ಅಂತ ಸೆಟಪ್ ಆಯಿತು. ಇವಾಗ ಇಷ್ಟು ಕ್ಲೀನ್ ಮಾಡ್ತೀನಿ. ಸ್ವಲ್ಪ ವಿಡಿಯೋ ಎಂಡವರೆಗೂ ನೋಡಿ, ವೇಟ್. ಸೊ ಗೈಸ್, ನಿಮ್ಮಲ್ಲೂ ನೀವು ಕ್ಲೀನ್ ಮಾಡ್ತೀರಾ? ಇಲ್ಲ ಭಾಳ ಗಾಣಾಗಿದೆ. ಸ್ವಲ್ಪ ಹುಷಾರನೂ ಇಲ್ಲ, ಮೈಗೆ ಸರ್ದಿ ಹೊಡೆದವ. ಫಸ್ಟ್ ಮೇಲಿಂದ ಕ್ಲೀನ್ ಮಾಡ್ಕೊತಾ ಬರ್ರಿ. ಮೇಲಿಂದ ಕ್ಲೀನ್ ಮಾಡ್ಕೊತಾ ಬಂದ್ರೆ ಕೆಳಗೆ ಈಸಿ ಆಯ್ತು. ರಾತ್ರಿ ಮಾಡಿ ನಮ್ಮಪ್ಪ ಉಂಡೆ ಹೋಗಿಲ್ಲ, ಹಂಗೆ ಹೋಗ್ಬೇಕು. ಎಷ್ಟು ಕೆಟ್ಟದಾಗಿದೆ ನೋಡ್ರಿ. ನಾವು ಒಂದು ಅರ್ಥ ಆಗ್ತಿಲ್ಲ ನಿಮ್ಗೆ ಸ್ಟಾರ್ಟಿಂಗ್ ಹೆಂಗ್ ಇನ್ವೈಟ್ ಮಾಡೋದು ಅಂದ್ರೆ, ವೆಲ್ಕಮ್ ಟು ಮೈ ಸಾರಿ ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಅನ್ಬೇಕಾ? ಹಾಯ್ ಜನಗಳೇನ್ಬೇಕಾ? ಜೀವಿಗಳೇನ್ಬೇಕಾ? ಏನು ಅಲ್ಲ, ಏನೇನು ಅನ್ಬೇಕು ಒಂದು ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ನೀವು ಕಮೆಂಟಲ್ಲಿ ಹಾಕಿ ತಿಳಿಸಿ. ಬಟ್ಟೆ ತರ್ತೀನಿ. ಇದನ್ನು ಬಂತು ಬಟ್ಟೆ. ಇದಂದ್ರೆ ಕಸ ನೋಡ್ಕೊತೆ, ಬಟ್ಟೆ ಅಂದರೆ ಸಿಟತ್ತೆ. ಇನ್ನೊಂದು ತರ್ತೀನಿ, ನೀರು ತರ್ತೀನಿ, ನೀರು. ಇವಾಗ ಬಂತು ನೋಡ ಸಾಬೂನು ನೀರು. ಇವಾಗ ಕ್ಲೀನ್ ಮಾಡಿ ಮೊದಲು ಎಲ್ಲ ಏನಪ್ಪ ಏನು ಗ್ಯಾಸ್ ಕ್ಲೀನ್ ಮಾಡೋ ತೋರಿಸ್ತಾನ ಅಂತ ಅನ್ಕೋಬೇಡಿ. ಯಾಕಂದ್ರೆ ಇವಾಗ ಕಂಟೆಂಟ್ ಮಾಡೋಕೆ ಏನು ಹೇಳಬೇಕು, ಯಾವ ಥರ ತೋರಿಸ್ಬೇಕು ಅಂತ ಗೊತ್ತಾಗ್ತದೆ. ಅದಕ್ಕೆ ಸ್ಟಾರ್ಟಿಂಗ್ ಈಗ ಸೆಕೆಂಡ್ ಬ್ಲಾಗ್ ಅದು. ಅದಕ್ಕೆ ಮಾಡ್ತೀನಿ ವರ್ಕ್ ಅಂದರೆ ಇದೇನು ಇಲ್ಲ. ಲೈಟ್ ಹೋಗ್ಯದ, ಅದು ಸ್ಟುಡಿಯೋ ಲೈಟ್ ಬಿಡ್ಬೇಕು. ಮೂತಿ ಹಂಗೆ ಹೊಂಟದೇನೋ ಗೊತ್ತಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಬೇಕು, ಸ್ವಲ್ಪ ಇದನ್ನೇ ತೆಗಿತೀನಿ ಒಂದು 5 ನಿಮಿಷ. ಇಷ್ಟು ಸಾಮಾನ್ಯ
ಬಹಳ ಬಾಕ್ಸ್ಗಳು ಇದ್ದವ್ರಿ ಹಿಂಗೆ. ಇಲ್ಲಿ ಯಾರಿಗೂ ಹೇಳಲ್ಲ ನಾನು ಬ್ಲಾಗ್ ಮಾಡ್ತೀನಿ ಅದು ಮಾಡ್ತೀನಿ ಮತ್ತೆ ಹೇಳಿದ್ರೆ ಇವು ನಗ್ಬಿಡ್ತಾರೆ ಪೂರ. ಯಾವ್ದಾಗ್ಲಿ ಬಿಡ್ತೀನಿ ನನ್ನ ಕೆಲಸ ಬ್ಲಾಗಿಂಗ್ ಮಾಡೋದು. ಒಂದು ಟೈಮ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿನಿ, ಬಟ್ ಆಗಲಿಲ್ಲ, ಧೈರ್ಯ ಬಂದಿಲ್ಲ. ಇವಾಗ ನಿನ್ನೆಯಿಂದ ಮಾಡ್ತಾ ಇದ್ದೀನಿ, ಸ್ವಲ್ಪ ಧೈರ್ಯ ಬಂತು. ಇವಾಗ ನೀವು ಒಂದೊಂದು ಲೈಕ್ ಕೊಡ್ತಾ ಹೋದ್ರೆ ಸರಿಯಾಗಿ ಆಗುತ್ತೆ, ನೋಡೋಣ. ಜೀವಿ ಬಾಯ್ ಕೊಟ್ಟುಬಿಡಿ ಲೈಕ್ ಸಬ್ಸ್ಕ್ರೈಬ್. ಉಳ್ಳಾಗಡ್ಡಿ ಹಾಕ್ಬೇಕು. ಉಳ್ಳಾಗಡ್ಡಿ ನೋಡಿರಲ್ಲ ಹೆಂಗಿರ್ತಾವ. ರೋಲ್ ಮಾಡ್ಬೋದಪ್ಪ, ಯಾರು ಮಾಡ್ತೀನಿ ಮಾಡಿಬಿಡಿ, ಫೇಮಸ್ ಐತಿ. ಮತ್ತೆ ಬೈಯಂಗೆ ಹೇಳ್ಬಾರ್ದು, ಅಷ್ಟೇ ಹಂಗ ಹಿಂಗ. 3 ಟೊಮಟ ಹೊರಗತ್ತೀನಿ. ಎಲ್ಲ ಸೆಟ್ ತೆಗೆದುಬಿಟ್ಟು ಆಮೇಲೆ ಬಡಿ ಮಾಡ್ತೀನಿ. ಸರಿ, ಸ್ವಲ್ಪ ಲೇಟ್ ಆಗುತ್ತೆ. ಎಂದ್ರೆ ಬರೋದು. ಸೊ ಗೈಸ್, ಇಷ್ಟು ಕಸ ಬಂತು ಕಾಣ್ತಾ, ಬಟ್ ಕಸ ಬಂತು. ಇವಾಗ ಕ್ಲೀನ್ ಮಾಡಕ್ ಫೇಸ್ ಕಾಣುತ್ತದೆ. ಕ್ಲೀನ್ ಮಾಡಿದ್ಮೇಲೆ ಇಷ್ಟೆಲ್ಲ ಸಾಮಾನು ಮೇಲೆ ಇಟ್ಟು ಆಮೇಲೆ ಕೆಳಗಿನ ಸಾಫ್ ಮಾಡಿದ್ರಿ. ಓಕೆನಾ? ಮೈಕ್ ಸೌಂಡ್ ಬರ್ತದೆ. ಮೇಲಿನ ಕ್ಲೀನ್ ಮಾಡೋಣ. ಮೇಲಿನ ಕ್ಲೀನ್ ಮಾಡಿ ನಮಗೆ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿ. ಸಾಬೂನು ಐತೆ ಮತ್ತೆ ಕ್ಲೀನ್ ಮಾಡಿ. ನೀವು ಮಾಡ್ತೀರಿ? ಕ್ಲೀನ್ ಮಾಡಿ. ಕ್ಲೀನ್ ಮಾಡಲ್ಲ ಕಡೆ ಮಾಡಿ ಮಾಡಿದ್ರೆ ಬೈಸ್ಕೊಳ್ಕತ್ತ ಹೆಂಗೆ ಮಾಡಿದ್ರೆ ಬೈಸ್ಕೊಂಬಲ್ಲ, ಮಾಡಿದ್ರು ಬೈಸ್ಕೊಳಕ ಹುಡುಗನೇ ಅಷ್ಟೇ. ಇನ್ನೊಂದು ಸ್ವಲ್ಪ ಕಾಮಿಡಿ ಕೊಡ್ತೀನಿ. ಇವಾಗ ಒಂದು ಸ್ವಲ್ಪ ನಾ ಮಾತ್ರ ಈ ತರಕಿಲ್ಲ ಅಂತ ಈಗ ಯಾವ ಥರ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ. ನಮಗೆ ಬೇಕು ಉಪ್ಪ ಮಗ ಎಷ್ಟು ಕೆಲಸ ಮಾಡೋದು ಅಷ್ಟಿಲ್ಲ ಅಂತ ತಗ್ಗಬೇಕು. ಇಲ್ಲಾಂದ್ರೆ ನಟ್ ತಗೊಂಡು ಹೊಡಿಬಿಡಿ, ಇದೇನು ಮಾಡಿದೆ ಅಂತ ಆ ಥರ ಮಾಡೋದಿಲ್ಲ. ಶಬಾಷ್, ಈ ಥರ ಮಾಡ್ತೇವೆ ಒಂದು. ಏನಾಯ್ತು ಇವಾಗ ಡಬ್ಬೆಲ್ಲ ಮೇಲೆ ಇಡ್ರಿ. ಮೇಲೆ ಇದ್ಮೇಲೆ ತಳಗಿನ ಸ್ವಲ್ಪ ನೀರು ಹೊಡೆದ್ರೆ ಮತ್ತೆ ಡಬ್ಬೆ ಬರ್ತದೆ. ಅದಕ್ಕೆ ಮೇಲೆ ಇಟ್ಟು ಕ್ಲೀನ್ ಮಾಡೋದು. ಸ್ವಲ್ಪ ಡಬ್ಬೆ ಕ್ಲೀನ್ ಮಾಡ್ಬೇಕು. ಜಾಸ್ತಿ ವೇಸ್ಟ್ ಇದ್ದಂಗೆ ಬಾಕ್ಸ್ ಅಲ್ಲಿ ಅಂದ್ರೂ ಇರಲಿ, ಟೈಮ್ ಬರುತ್ತೆ. ವೇಸ್ಟ್ ಯಾವುದು ಅಂತ ಅನ್ಬಿಡೋದು.
ನಿಮಗೆ ಬರ್ತಾರೆ ಇವಾಗ ಬಂದು ನೋಡಿ ಏನ ಇಲ್ಲಿ ಯಾರಿಗೂ ಹೇಳದ ಬಿಡಿ ಮತ್ತೆ ಹೇಳಿದ್ರೆ ಮೊದಲು ಸ್ಟಾರ್ಟ್ ಮಾಡಿದ ಅವಾಗ ಸುಮ್ಮನೆ ಆತು ಬೇಡ ಇದು ಬೇಡ ಆಗಲ್ಲ ಎಲ್ಲಿ ತುಂಬಿದ್ರೆ ಅದಕ್ಕೆ ಒಂದು ಮಂತ್ ವೇಟ್ ಮಾಡುತ್ತೆ ಇಲ್ಲ ಇವಾಗ ಫುಲ್ ನೈಟ್ ಎಲ್ಲ ತಲೆ ಓಡಿಸಿ ಲೈಫಲ್ಲಿ ಏನಾದ್ರೂ ಆಗ್ಬೇಕು ಅಂತ ತಲೆಯಲ್ಲಿ ಇಟ್ಕೊಂಡು ಇವಾಗ ನಿನ್ನೆಂದು ಅಪ್ಲೋಡ್ ಮಾಡೀನಿ ನೋಡೋಣ ಚಾಲೆಂಜ್ ಅಂತೂ ತಗೊಡಿನಿ ಒಂದು ವರ್ಷ ಇಲ್ಲ 2 ವರ್ಷ ಬಿಡಲ್ಲ ನನ್ನ ಕನಸು ಏನಾದ್ರು ತಿಳ್ಕೊಳ್ಳಿ ಫಸ್ಟ್ ಬೇರೆ ಬಿಡಿ ಕಾಣಬಿಡುತ್ತೆ ನಿಮಗೆ ಫ್ಯಾಮಿಲಿ ಇದೆಲ್ಲ ಹೇಳ್ಕೊತೀನಿ ಬಿಡಿ ಥಾರ್ ತಗೋತೀನಿ ಮೊದಲು ಥಾರ್ ಗಾಡಿ ತಗೊಂಡ್ರೆ ಲೈಫಲ್ಲಿ ಏನೂ ಬೇಡ ನನಗೆ ನನ್ನ ಲೈಫ್ನಾಗ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಥಾರ್ ಒಂದು ದಿವಸ ತಂದೆ ತರ್ತೀನಿ ಅನ್ನೋ ನಂಬಿಕೆ ಇದೆ ಇವಾಗ ಈ ಬ್ಲಾಗ್ ನಮ್ಮ ಹುಡುಗರಿಗೆ ತೋರಿಸ್ರಿ ಇದೇನೇನ ಹೇಳಿದ್ವಿ ಇದೇನೆ ಹೆಂಗಸ್ತಿರ್ತಾರೆ ಕೆಳಗಿನ ತೋರ್ಸಲ್ ಅಷ್ಟೇ ಇದಿಲ್ಲ ಜಾಸ್ತಿ ಹಣೆ ಇಲ್ಲೆಲ್ಲ ಅಂದ್ರೆ ಆಲ್ಮೋಸ್ಟ್ ಒಂದು ಏಪ್ರಿಲ್ ತಿಂಗಳಲ್ಲಿ ಸ್ಟಾಪ್ ಮಾಡಿದ್ದೀವಿ ಏಪ್ರಿಲ್ ತಿಂಗಳೆಲ್ಲ ಸ್ಟಾಪ್ ಮಾಡಿದ್ದು ಮತ್ತೆ ಇವಾಗೆ ಮಾಡ್ತಿರೋದು ನಾನು ಅವಾಗ ಮಮ್ಮಿ ತಂಗಿ ಮಾಡಿದ್ರು ಇವಾಗ ನಾನು ಮಾಡ್ತಿರೋದು ನಿನ್ನೆ ಬಿಟ್ಟರು ಅದು ಜುಕಲಿ ಆಡೋ ವಿಡಿಯೋ ಎಷ್ಟು 45 ಮಂದಿ ನೋಡಿದ್ರು ಫಸ್ಟ್ ವಿಡಿಯೋನೇ ಭಾಳ ಖುಷಿ ಆಯ್ತು ನಮ್ಗೆ ಭಾಳ ಖುಷಿನೇ ಆಯ್ತು ಒಂದು ಸ್ವಲ್ಪ ಇದನ್ನೇ ಆಯ್ತು ಯಾಕಂದ್ರೆ ಲೈಕ್ ಮಾಡಿಲ್ಲ ಯಾರು ಸಬ್ಸ್ಕ್ರೈಬ್ನೂ ಮಾಡಿಲ್ಲ ಕ್ಲೀನ್ ಆಯ್ತು ಇವಾಗ ಇದು ಕ್ಲೀನ್ ಮಾಡಬೇಕು ಎಷ್ಟು ಕ್ಲೀನ್ ಮಾಡಿ ಮತ್ತೆ ಅವಳು ಎಲ್ಲಿ ಇಟ್ಟು ಆಮೇಲೆ ಸ್ವಲ್ಪ ಜಾಡಿ ಹೊಡೆದು ಇಲ್ಲಿ ಎಕ್ಸ್ಟ್ರಾ ಸಾಮಾನು ಇವು ಕಾಣತಾ ಇಲ್ಲ ಈಗ ಇವು ಎಕ್ಸ್ಟ್ರಾ ಸಾಮಾನು ಸ್ವಲ್ಪ ಒಳಗೋಗಿದೆ ಫೈನಲಿ ಆಯ್ತು ಇವಾಗೆಲ್ಲ ಸಾಮಾನು ಸೆಟ್ ಮಾಡಿ ನಾವು ಒಂದ್ಸಲಿ ತೋರಿಸ್ತೀನಿ ಸೊ ಗೈಸ್ ಫೈನಲಿ ಒಣಗ್ತು ಒಳಗಡೆ ಎಲ್ಲ ಸಾಮಾನು 2 ಥರ ಎಣ್ಣೆ ಇದೆ ಸೊ ಗೈಸ್ ನೀವು ಯಾವ್ದು ಎಣ್ಣೆ ಯೂಸ್ ಮಾಡ್ತೀರ ಅಂತ ಸ್ವಲ್ಪ ಕಮೆಂಟ್ ಮಾಡಿ ಜೀವಿಗಳೇ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಜೀವ ಹೇಳ ಗಾಯ್ಸ್ ಹೇಳ ದೇವ್ರಿಗೆ ಹೇಳ ಯಾವ್ದಾರ ಕಾಪಿ ಮಾಡಿದ್ರೆ ಬೈತೀರ ಬೈಬೇಡಿ ಸ್ವಲ್ಪ ಮುಂದೆ ಇದು ಏನಂತಾನೆ ಮುಂದೆ ನನಗೂ ಗೊತ್ತಾಗುತ್ತೆ ಏನು ಹೇಳ್ಬೇಕು ಹಿಂಗೇನು ಅಂತ ಇವಾಗ ಸ್ಟಾರ್ಟಿಂಗ್ ಅಲ್ಲಿದೆ ಖಾರ ಪುಡಿ ಹಾಕೋದಿಲ್ಲ ರಾಗಿ ಹಿಟ್ಟು ಸಾಸಿವೆ ಇದು ಏನಾಯ್ತಪ್ಪ ಇನ್ನೂ ಆಯ್ತು ಸಾಸಿವೆ ಉಳ್ಳಾಗಡ್ಡಿ ಮತ್ತೆ ಇರಬೇಕು ಇದು ನೋಡುತ್ತೆ ಖಾಲಿ ಬಾಕ್ಸ್ ಬೇಸ್ ಒಂದು ಬರ್ತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕ್ಯಾಮ್ರಾ ಸೆಟ್ ಮಾಡೋಕ್ಕೆ ನಂಗೆ ಜಾಗ ಚೆನ್ನಾಗಿ ಬೆಲ್ಲ ಬೆಲ್ಲ ಅದಕ್ಕೆ ಸ್ವಲ್ಪ ಇದ್ರೂ ಇಟ್ಕೋತೀವಿ ನಾವು
ಕೆಳಗಡೆ ಖಾರದ ಪುಡಿ ಉಪ್ಪಿನ ಪುಡಿ ಅದೈತಿ. ಆಮೇಲೆ ಉಳ್ಳಾಗಡ್ಡಿ ಒಂಥರ ಕಾಂಟೆಂಟ್ ಸ್ಟಾರ್ಟ್ ಮಾಡಿದ್ರಿ ಹೆಂಗು ಅಲ್ಲ. ಇದನ್ನ ಸ್ಟಾಪ್ ಮಾಡೀನಿ. ನನಗೆ ಯಾವ ಥರ ಬರುತ್ತೆ ಆ ಥರ ಕ್ಲೀನ್ ಮಾಡೀನಿ. ಈ ಥರ ಕ್ಲೀನ್ ಮಾಡೀನಿ. ಏನು ಎಷ್ಟು ಬರುತ್ತೋ ಅಷ್ಟು ಮಾಡೀನಿ ಗೈಸ್. ಸ್ವಲ್ಪ ಕಮೆಂಟ್ನ ಹಾಕಿ ಯಾವ ಥರ ಕಾಂಟೆಂಟ್ ಬೇಕು. ಸ್ವಲ್ಪ ಕಮೆಂಟ್ನ ಹಾಕ್ರಿ ಯಾವ ಥರ ನಿಮ್ಗೆ ಕಾಂಟೆಂಟ್ ಬೇಕು, ಯಾವ ಥರ ಇಲ್ಲ ಅಂತ. ಟ್ರೈ ಮಾಡ್ತೀನಿ ಯಾವ ಥರ ನಿಮಗೆ ಕಾಂಟೆಂಟ್ ಕೊಡೋಕ್ಕೆ. ಅಂದರೆ ಅದ್ರನ್ನ ಟ್ರೈ ಮಾಡ್ತೀನಿ. ಏನು ತಪ್ಪು ತಿಳ್ಕೊಬೇಡಿ, ಎಲ್ಲ ವೇಸ್ಟ್. ಎಲ್ಲ ವೇಸ್ಟ್ ಸಾಮಾನಿದೆ. ಇಲ್ಲಿ ತೋರಿಸ್ತೀನಿ, ಸಾಫಾಗುತ್ತೆ. ಬೇಳೆ ಸರಿಯಾಗಿದೆ ನಾವು ಹೋಗಿಲ್ಲ, ಗೊತ್ತಾಗ್ತಲ್ಲ. ಈ ಕಡೆ ತೆಗೆದು ಬೇರೆ ಎಲ್ಲ ಸೆಟ್ ಮಾಡಬೇಕು. ಸ್ಕ್ರೋಲ್ ಅಂತೂ ಮಾಡಬೇಡಿ, ಸ್ಟಾರ್ಟಿಂಗ್ ಇದೆ ಹೇಳ್ತಾ ಬರ್ತಾ ಇದ್ದೀನಿ. ಬಿತ್ತರಲ್ಲಿ ಮತ್ತೆ ಸ್ವಲ್ಪ ಕಸ ಸ್ವಲ್ಪ ಇಲ್ಲಿ ಈಗ ಗೈಸ್ ಏನೇನು ಇಟ್ಟಾರೋ ಏನೇನಿಲ್ಲ ಎಲ್ಲ ಕ್ಲೀನ್ ಮಾಡೋಣ. ನನಗೇನಿಲ್ಲ, ಇವೆಲ್ಲ ಆಕಳಿಗೆ ಹಾಕಬೇಕು, ಹಸುನ ಹಾಕ್ಬೇಕು. ಆಕಳಿಗಂದ್ರೂ ಸರಿಯಾಗಿ ಹಸುಗೆ ಹಾಕಿ ಮತ್ತೇನು ಹಿಡಿದ್ರೆ ಮಾನಿಕೆ ಬೇಡ ಇದ್ರೂ ಹಿಂಗೆಲ್ಲ ನೋಡಿ ಏನಂತೀರ. ಇದೇ ಥರ ಸಾಕು. ಎಷ್ಟು ಬುಟ್ಟಿ ಮೇಲ್ಗಡೆ ಮೇಲೆ ಬರೋದಕ್ಕೆ ಇತ್ತು. ಇವಾಗ ಸರಿಯಾಗುತ್ತೆ ಎಲ್ಲ ಸಣ್ಣ ಬಂತು. ಒಗಿಲಿಕ್ಕೆ ಸ್ಮೆಲ್ ಬರ್ತೈತಿ. ಒಗಕ್ಕೆ ಹಾಕಿನಿ. ಇನ್ನ ಭಾಳ ಕೆಲಸ ಅದ ಸ್ವಲ್ಪ, ಇಷ್ಟಕ್ಕೆ ತಲೆ ಹಿಡಿತದೆ. ಲೈಟ್ ಆಯಿತು.